ಕಳೆದ 2 ದಿನಗಳಿಂದ ಏನು ರೇಷನ್ ಕಾರ್ಡ್ಗಳು BPL ಇದ್ದಂಥದ್ದು APL ಆಗಿದೆ ಅನ್ನುವಂಥ ಒಂದು ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಬಡವರಿಗೆ ಒಂದು ಕಷ್ಟ ಆಗ್ತಾ ಇದೆ, ನಮಗೆ ರೇಷನ್ ಕಾರ್ಡ್ ಬಂದಾಗಿ ಅನ್ನುವಂಥ ಮಾತನ್ನು ಕೂಡ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಕೂಡ ಏನು 6009 ಏನು BPL ಕಾರ್ಡ್ಗಳು ಕನ್ವರ್ಟ್ ಆಗಿ APLಗೆ ಆಗಿವೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ನಾವೀಗ ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ಏನು ಈಗ ಕಿಲ್ಲಾಗಲ್ಲಿಯಲ್ಲಿ ಬಂದಿದ್ದೀವಿ. ಇಲ್ಲಿ ಕೆಲವು ಬಡವರು ಕೂಡ ಈ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ, ಹೀಗಾಗಿ ನಮ್ಮ ದಿನನಿತ್ಯದ ಜೀವನಕ್ಕೆ ಏನು ಅಕ್ಕಿ ಆಹಾರಗಳು ಬೇಕಾಗ್ತಿತ್ತು ಅದು ಸಿಗದಾರ್ದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೀಗ ಒಬ್ಬರನ್ನ ಮಾತಾಡಿಸೋಣ, ಯಾವ ರೀತಿ ಕಷ್ಟ ಆಗ್ತಾ ಇದೆ, ಯಾವಾಗ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ನಮಸ್ಕಾರ ಇವರೇ. ನಮಸ್ಕಾರ. ಎಷ್ಟು ದಿವಸದಿಂದ ನೀವು BPL ಕಾರ್ಡನ್ನು ಬಳಸ್ತಿದ್ರಿ, ಈಗ ಕ್ಯಾನ್ಸಲ್ ಆಯ್ತು? ನಮ್ದು ಈಗ 25-30 ವರ್ಷದಿಂದನೇ ನಾವು ಈ ಕಾರ್ಡ್ ಬಳಸ್ತಿದ್ದೇವೆ ಸರ್. ಈಗ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಯಾಕಾಯಿತು ಏನೋ ಅಂತ ಕೇಳಲಾಗಿ ಅವರು ಇಲ್ಲ ನೀವು IT ರಿಟರ್ನ್ಸ್ ಬಂದೈತೆ, ನಿಮ್ಮದು ನೀವು ಟ್ಯಾಕ್ಸ್ ಕಟ್ತೀರಿ ಅಂತ ಆಫೀಸರ್ಸ್ ಹೇಳಿ. ನೀವು ಮಾಡೋ ಉದ್ಯೋಗ ಏನ್ರಿ? ಯಾಕಂದ್ರೆ ನೀವು ಈಗ ನಿಮ್ಮ ದಿನನಿತ್ಯದ ಜೀವನ ನಡೆಸೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತೀರಿ. IT ಮಾಡೋದಕ್ಕೆಲ್ಲ ನೀವು ಅಧಿಕಾರಿ ಮುಂದೆ ಇದನ್ನು ಹೇಳಿದಾಗ ಏನು ಹೇಳಿದ್ರು ಅಧಿಕಾರಿಗಳು ಏನು ಹೇಳಿದ್ರೆ, ನೀವು ಟ್ಯಾಕ್ಸ್ ಕಟ್ತೀರಿ ಅಂತ ಹೇಳಿದಾರೆ. ನಾವು ಉದ್ಯೋಗದ ಇದು ಹೇರ್ ಕಟಿಂಗ್ ಸಲೂನ್ ರೀ ನಮ್ಮದು. ಆ ಉದ್ಯೋಗದಿಂದ ನಮ್ದು ಎಷ್ಟು ಲಾಭ ಬರ್ತೈತೆ ರೀ. ದಿವಸ 100 ರೂಪಾಯಿ ದುಡಿತೇವೆ, ಹೊಟ್ಟೆ ಉಪಜೀವನಕ್ಕೆ. ಆಮೇಲೆ ಮನೆ ಬಾಡಿಗೆ, ಅಂಗಡಿ ಬಾಡಿಗೆ ಎಲ್ಲ ಕಟ್ಕೊಂಡು ಜೀವನ ನಡೆಸ್ಬೇಕಾದ್ರೆ ಭಾಳ ಕಷ್ಟ ಆಗೈತೆ ರೀ. ಅದಕ್ಕೆ ಏನೈತಿ, ಇದು ನಾವು ಟ್ಯಾಕ್ಸ್ ಎಲ್ಲಿ ಕಟ್ಟಂಗೆ ಇಲ್ಲ ರೀ. ಅದು ನಮಗೆ ಗೊತ್ತೇ ಇಲ್ಲ ರೀ, ಟ್ಯಾಕ್ಸ್ ಕಟ್ಟೋದೇ ನಮಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಇಲ್ಲೊಬ್ಬರು ಮಹಿಳೆ ಇದ್ದವರು ಕೂಡ, ಅವ್ರನ್ನೂ ಕೂಡ ಕೇಳಿ ತಿಳಿಯೋಣ. ನಮಸ್ಕಾರ ಅಕ್ಕರ. ಈಗ ಎಷ್ಟು ದಿನಗಳಿಂದ ಈ ರೀತಿ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಕಾರ್ಡು, ರೇಷನ್ ಸಿಗ್ತಾ ಇಲ್ಲ ನಿಮಗೆ? ಹೋದ ತಿಂಗಳ ಆಯ್ತು ಸರ್. ಹೋದ ತಿಂಗಳ ಅಂದ್ರೆ ಹೋಗಿದ್ದೇವೆ ರೇಷನ್ ಅಂಗಡಿಗೆ, ರೇಷನ್ ಕೊಡ್ರಿ ಅಂತ ಹೋಗಿ ನಿಂತಿದ್ದೇವೆ. ಇಲ್ರಿ ಅಮ್ಮ ನಿಮ್ಮದು ಬಂದ್ ಆಗೈತ್ರಿ ಅಂತಂದ್ರೆ, ಎಲ್ಲಿ ಹೋಗ್ಬೇಕ್ರಿ ಅಂದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಂತಂದ್ರೆ, ಅಲ್ಲಿ ಹೋಗಿ ಬಂದ್ರೆ ಇಲ್ರಿ ಮಾಡ್ತೇವೆ ಅಂತ ಹೇಳಿ ಕಳಿಸಿದ್ರಿ ಅವರು. 2-3 ಸರ್ಪೆ ಹೋದ್ರು. ಈಗ ದಿನನಿತ್ಯ ನಿಮಗೆ ತಿಂಗಳ ರೇಷನ್ ಬರ್ತಿತ್ತು, ಜನಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತಿತ್ತು. ಮಕ್ಕಳಾಗಲಿ, ಹೆಂಡತಿ ಆಗಲಿ, ಆಮೇಲೆ ಮನೆಯಲ್ಲಿದ್ದಂಥ ಎಲ್ಲ ಹಿರಿಯರಿಗೂ ಕೂಡ ಸಾಕುವಂಥ ಕೆಲಸ ಆಗ್ತಿತ್ತು. ಇವತ್ತು ಒಮ್ಮಲ್ಗೆ ಬಂದ್ ಆದ ಕೂಡಲೇ ಯಾವ ರೀತಿ ಕಷ್ಟ ಆಗ್ತಾ ಇದೆ ನಿಮಗೆ? ನಮ್ಗೆ ಭಾಳ ಕಷ್ಟ ಆಗ್ತಿದೆ ಸರ್. ತಿನ್ನಕ್ಕೆ ಅಕ್ಕಿ ಇಲ್ರಿ. ನಾವು ಏನು ತರಬೇಕಂದ್ರೆ ಹೊರಗಿಂದ ಈಗ ಅಕ್ಕಿ ತಂದು ತಿನ್ನಾಕತ್ತೇವ್ರಿ ಸರ್. ಭಾಳ ಕಷ್ಟ ಆಗೈತ್ರಿ ನಮ್ಗೆ. ರೇಷನ್ ಕಾರ್ಡ್ ಅಷ್ಟು ಚಾಲು ಮಾಡಿದ್ರೆ ನಮ್ಗೆ ಚಲೋ ಆಗತ್ತೆ ರೀ. ಈಗ ಎಷ್ಟು ವರ್ಷಗಳಿಂದ ನೀವು ರೇಷನ್ ತೊಗೊಂಡು ಇದನ್ನು ಮಾಡ್ತಿದ್ರಿ? 8 ವರ್ಷ ಆತ್ರಿ ಸರ್ ನಾವು ತೊಗೋಕತ್ತಿ ರೇಷನ್. ಅವಾಗದಿಂದ ನಮ್ಗೇನು ಚಿಂತೆನೇ ಇದ್ದಿದ್ದಿಲ್ರಿ. ಅಕ್ಕಿಯರ ಅನ್ನಾರು ಮಾಡ್ಕೊಂಡು ತಿಂತೇವೆ ಬಿಡಿ, ಏನೆಲ್ಲ ತುಟ್ಟಿ ಆದ್ರು ಅಂತ ಅಂತಿದ್ದೇವೆ ರೀ. ಈಗ ಮತ್ತೆ ಇದನ್ನೂ ಬಂದ್ ಆಗೈತ್ರಿ ಸರ್. ಈಗ ನಮ್ಗೆ ಭಾಳ ತ್ರಾಸ ಆಗೈತ್ರಿ. ನಾವು ಹೊರಗಿನ ಥರ ತಂದು ತಿಂತೇವೆ ರೀ. ಅಲ್ಲ, ಇದು ಅಕ್ಕಿ ಮತ್ತು ಸಕ್ಕರೆಗೆ ಬಿಟ್ಟರೆ ಇನ್ನುಳಿದಂದಕ್ಕೆ ರೇಷನ್ ಕಾರ್ಡ್ ದವಾಖಾನೆಗೆ, ಮನೆಯಾಗ ವಯಸ್ಸಾದವರಿಗೂ ಕೂಡ ನಡೀತೈತೆ ಅಂತಿದ್ರು. ಅಲ್ಲಿ ಹೆಂಗೆ ಮಾಡ್ತೀರಿ ನೀವೀಗ? ಫಸ್ಟ್ ಸ್ಕೂಲಿಗೆ ಬೇಕಂತಾರೆ, ಎಲ್ಲಿ ಹೋದ್ರೂ ರೇಷನ್ ಕಾರ್ಡ್ ಐತೇನ್ರಿ ಅಂತ ಕೇಳ್ತಾರೆ. ಎಲ್ಲದಕ್ಕೂ ರೇಷನ್ ಕಾರ್ಡ್ ಐತೆ ಅಂತ ಕೇಳ್ತಾರೆ. ಅದ್ರ ಸಂಬಂಧ ನಮ್ಗೆ ಭಾಳ ಪ್ರಾಬ್ಲಮ್ ಆಗೈತೆ ರೀ. ಒಟ್ಟಾರೆಯಾಗಿ ಏನು ಇಲ್ಲಿದ್ದಂಥ ಗ್ರಾಮಸ್ಥರ ಮಾತೇನಂತಂದರೆ, ಇವತ್ತಿನ ದಿವಸ ನಾವು ಭಾಳಷ್ಟು ಈ ಒಂದು ರೇಷನ್ ಕಾರ್ಡ್ದಿಂದ ಭಾಳಷ್ಟು ಸವಲತ್ತುಗಳನ್ನು ಪಡ್ಕೊತಿದ್ದೀವಿ. ಒಂದು ಏನಂತಂದರೆ, ಶಾಲಾ ಮಕ್ಕಳಿಗೆ ಅಡ್ಮಿಷನ್ ಮಾಡಲಿಕ್ಕೂ ಕೂಡ BPL ಕಾರ್ಡ್ ಕೇಳ್ತಿದ್ರು. ಅದೇ ರೀತಿಯಾಗಿ ಏನು ಆಸ್ಪತ್ರೆಗೆ, ನಮ್ಮ ಮನೆಯಲ್ಲಿ ಇದ್ದಂಥ ತಾಯಿ ತಂದೆಗಳು ವಯಸ್ಸಾದವರು ಇರ್ತಾರೆ, ಅವರನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ನಾವು BPL ರೇಷನ್ ಕಾರ್ಡ್ ಕೇಳ್ತಿದ್ರು. ಏಕಾಏಕಿ ನಾವು ನಡೆಸುವಂಥದ್ದು ಯಾವುದೇ ಒಂದು ಟ್ಯಾಕ್ಸ್ಗೂ ಕೂಡ ಕಟ್ತಾ ಇಲ್ಲ, ಆದರೂ ನಮ್ಮ ಕಾರ್ಡ್ ಬಂದ್ ಆಗಿದೆ ಅನ್ನುವಂಥ ಒಂದು ಅಳಲನ್ನು ನಮ್ಮ ಮುಂದೆ ತೊಡ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಮಾದೇವ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯಾದ್ಯಂತ ಈಗಾಗಲೇ 2 ದಿನಗಳ ಹಿಂದೆ BPL ಕಾರ್ಡನ್ನು ಕನ್ವರ್ಟ್ ಆಗಿ APLಗೆ ಕನ್ವರ್ಟ್ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಈಗಾಗಲೇ ಸಾಕಷ್ಟು ಕಾರ್ಡುಗಳು ಕೂಡ BPL ಇದ್ದಂಥವು APL ಆದಂಥ ಘಟನೆ ಭಾಳಷ್ಟು ಜನರಲ್ಲಿ ಒಂದು ಆತಂಕ ಮೂಡಿಸಿದೆ. ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಬಾಗಲಕೋಟೆ ನಗರದ ಹಳೆಪೇಟೆ ಒಂದು ಏರಿಯಾದಲ್ಲಿ ನಾವೀಗ ಬಂದಿದ್ದೀವಿ. ನಾವೀಗ ಒಬ್ಬ ಟೇಲರ್ ಆದಂಥವ್ರು ಕೂಡ ಮಾತಾಡಿಸ್ಲಿಕ್ಕೆ ಹೋಗೋಣ. ಯಾವ ರೀತಿ ಅವ್ರದ್ದು BPL ಕಾರ್ಡ್ ಯಾವಾಗಿಂದ ಇತ್ತು, ಯಾಕೆ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ನೇರವಾಗಿ ಅವ್ರ ಬಾಯಿಂದ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ನಿಮ್ಗೆ APL ಕಾರ್ಡ್ ಎಷ್ಟು ವರ್ಷಗಳಿಂದಿತ್ತು, ಈಗಲೇ ಯಾಕೆ ಕ್ಯಾನ್ಸಲ್ ಆಯಿತು? ನೀವು ಯಾರನ್ನಾರು ಭೇಟಿಯಾಗಿದ್ರಾ? ಸರ್ ಸುಮಾರು 8-9 ವರ್ಷದಿಂದ ಸರ್ ನಾ ರೇಷನ್ ತಗೋತಿದ್ದೆ ಸರ್. ಕಳೆದ ತಿಂಗಳಿಂದ ನನಗೆ ರೇಷನ್ ಬರ್ತಾಯಿಲ್ಲ ಸರ್. IT GST ಅಂತ ಬರಾಗತ್ತೈತೆ ಅಂತ ಅವ್ರು ರೇಷನ್ ತರ್ಲಿಕ್ಕೆ ಹೋದಾಗ ನೋ ಲಿಫ್ಟಿಂಗ್ ಅಂತ ಹೇಳಿದ್ರು ಸರ್. ರೇಷನ್ ಪಡಿತರ ಅಂಗಡಿಯಲ್ಲಿ ಸರ್. ನಿಮಗೆ ಹೆಂಗೆ ಗೊತ್ತಾಯ್ತು ರೇಷನ್ ತರಕ್ಕೆ ಹೋದಾಗ ನಿಮ್ಗೆ ಕ್ಯಾನ್ಸಲ್ ಆಗೈತೆ ಅಂತ ಗೊತ್ತಾಯ್ತು? ಹೆಬ್ಬಟ್ಟು ಕೊಟ್ಟಾಗ ಸರ್, ಅಲ್ಲಿ ರೇಷನ್ ತರ್ಲಿಕ್ಕೆ ಹೆಬ್ಬಟ್ಟು ಕೊಟ್ಟಾಗ ನಿಮ್ದು ನೋ ಲಿಫ್ಟಿಂಗ್ ಅಂತ ಬರತ್ತಿ, ಹೋಗಿ ನೀವು ತಹಶೀಲ್ ಆಫೀಸ್ಗೆ ಭೇಟಿ ಆಗ್ರಿ ಅಂತ ಹೇಳಿದ್ರಿ. ಹೋಗಿ ತಹಶೀಲ್ ಆಫೀಸ್ಗೆ ಭೇಟಿ ಆದಾಗ ಫುಡ್ ಆಫೀಸರ್ ಸರ್ ಏನಂದ್ರಿ, ನಿಮ್ದು BPL ಕಾರ್ಡ್ ಕನ್ವರ್ಟ್ ಆಗೈತೆ ರೀ, ನೀವು IT ರಿಟರ್ನ್ ಮಾಡ್ತೀರಿ ಅಂತಂದ್ರೆ. ನಾ IT ರಿಟರ್ನ್ ಏನು ಇನ್ಕಮ್ ಟ್ಯಾಕ್ಸ್ ಏನು ತುಂಬ ಸರ್, ನಾ ಇನ್ಕಮ್ ಟ್ಯಾಕ್ಸ್ಲಿಂದ ಒಂದು ಸರ್ಟಿಫಿಕೇಟ್ ತೊಗೊಂಬಂದ್ರಿ. ಇನ್ಕಮ್ ಟ್ಯಾಕ್ಸ್ಲಿಂದ ಸರ್ಟಿಫಿಕೇಟ್ ಏನು ತೊಗೊಂಬಂದವ್ರಿಗೆ ಕೊಟ್ಟಿನಿ ಸರ್. ಅವರು ಮಾಡ್ಬೇಕಾ 3 ತಿಂಗಳು ಹೊತ್ತು 6 ತಿಂಗಳು ಹೊತ್ತು ಹಿಂಗೆ ಹೇಳತ್ತಾರೆ ಸರ್. ಅಲ್ಲ, ಈಗ ನಿಮ್ಮ BPL ಕಾರ್ಡ್ ಇದ್ದಿದ್ದನ್ನು ಕ್ಯಾನ್ಸಲ್ ಆಗಿ APL ಆಗೈತಲ್ಲ, ಇದನ್ನು ನಮ್ದು ಈ ಥರ ಪರಿಸ್ಥಿತಿ ಐತಿ ಅಂತ ಹೇಳಿದ ಮೇಲೆ ಏನಂದ್ರೆ ಅಧಿಕಾರಿಗಳು?
ಅದು ನಮ್ಮ ಕಡೆ ಏನಿಲ್ಲಪ್ಪ ಮೇಲಿಂದ ಮಾಡ್ಯಾರ ಅಂತ ಹೇಳಕತ್ತಾರ ಸರ್. ಹಾಂ ಮೇಲಿಂದ ಮಾಡ್ಯಾರ ಅಂತ ಹೇಳಕತ್ತಾರ ರೀ. ನಮ್ಮ ಮನೇಲಿ ಭಾಳ ತೊಂದರೆ ಸರ್. ನಮ್ಗೆ ಆಹಾರ ಧಾನ್ಯ ತಿನ್ನಲಿಕ್ಕೆ ಸಣ್ಣ ಸಣ್ಣ ಮಕ್ಳು ಅದಾವ ರೀ. 3 ಮಕ್ಳು ಅದಾವ ರೀ. 2 ಗಂಡ ಹೆಂಡ್ತಿ ಸರ್. 5 ಮಂದಿ ಸರ್ ಟೋಟಲ್. ಓಕೆ. ಒಟ್ಟಾರೆಯಾಗಿ ಈಗ ಮನೆ ತುಂಬ ಜನ ಇದ್ದೀರಿ, ಆದರೆ ಇದೇ ಒಂದು ಅಂಗಡಿ ಮೇಲೆ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀರಿ. ಆದರೂ ಇವತ್ತಿನ ದಿವಸ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಹೊಟ್ಟೆ ತುಂಬುವಂಥ ಕೆಲಸ ಆಗ್ತಿಲ್ಲ ಅನ್ನೋಂಥದ್ದು ನಿಮ್ಮ ಮಾತು. ಹಾಗಾಗಿ ಈ BPL ಕಾರ್ಡ್ ಇರೋದ್ರಿಂದ ಸಾಕಷ್ಟು ನಿಮ್ಗೆ ಅನುಕೂಲ ಆಗ್ತಿತ್ತು. ಇವತ್ತು ಅದು ಕಟ್ಟಾದ್ಮೇಲೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನೋಂಥ ನಿಮ್ಮ ಮಾತು, ಹೌದಲ್ರಿ? ಈಗ ಕಷ್ಟ ಆಗೋದ್ರಿಂದ ನೀವು ಅಧಿಕಾರಿಗಳು ಭೇಟಿಯಾದಾಗ ಏನಂತ ಹೇಳಿದ್ರು ಅವರು? ಸರ್ ಇನ್ನೂ 3 ತಿಂಗಳು ಹೊತ್ತು 6 ತಿಂಗಳು ಹೊತ್ತು ಹಿಂಗೆ ಮಾಡ್ತೀವಿ ಅಂತ ಅಷ್ಟೇ ಹೇಳಕತ್ತಾರ ಸರ್. ದಯವಿಟ್ಟು ಲಘು ಚಾಲು ಮಾಡಂತ ಅಷ್ಟೇ ವಿನಂತಿ ಮಾಡ್ಕೊಳ್ಳಿ ಸರ್. ಒಟ್ಟಾರೆಯಾಗಿ ಈಗ ಅಧಿಕಾರಿಗಳು ಮಾಡಿದಂಥ ಎಡವಟ್ಟಿನಿಂದಾಗಿ ಸಾಕಷ್ಟು ಬಡವರ ಒಂದು BPL ಕಾರ್ಡ್ಗಳು ಕೂಡ ರದ್ದಾದಂಥದ್ದು. ಇಡೀ ರಾಜ್ಯಾದ್ಯಂತ ಸಾಕಷ್ಟು ಬಡವರ ಈ ರೀತಿಯಾದಂಥ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದನ್ನು ನೇರವಾಗಿ ಉದಾಹರಣೆ ಮೂಲಕ ನಾವೀಗ ತೋರಿಸಿದ್ವಿ. ಇವರೇನು ಒಂದು ಬಡಪಾಯಿ ಒಂದು ಸಣ್ಣ ಅಂಗಡಿಯಲ್ಲಿ ತಮ್ಮ ದಿನನಿತ್ಯದ ಜೀವನನ ಸಾಗಿಸಲಿಕ್ಕೆ ಸಣ್ಣ ಪುಟ್ಟ ಬಟ್ಟೆಗಳನ್ನು ಹೊಲ್ಕೊಂಡು ಇವತ್ತು ತಂದೆ ತಾಯಿ ಮಕ್ಕಳು ಅನ್ನುವಂಥ ಜೀವನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಆದರೂ ಅವ್ರಿಗೆ ಕೂಡ ಇದ್ದಂಥ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿ APLಗೆ ಕನ್ವರ್ಟ್ ಮಾಡಿದ್ದು ಅಧಿಕಾರಿಗಳ ಒಂದು ತಪ್ಪಿನಿಂದ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಈ ಗ್ರಾಹಕರು ಹೇಳುವಂಥ ಮಾತಾಗಿದೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಸಾಕಷ್ಟು ಈಗ BPL ಕಾರ್ಡ್ಗಳು ಕೂಡ APLಗೆ ಕನ್ವರ್ಟ್ ಆದ ಹಿನ್ನೆಲೆಯಲ್ಲಿ ಬಡವರು ಯಾರು ಅನ್ನುವಂಥದ್ದು ತಿಳಿಯಲಾರದೇ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಗ್ರಾಹಕರು ಹೇಳುವಂಥ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯಾದ್ಯಂತ ಈಗಾಗಲೇ ಏನು ರೇಷನ್ ಕಾರ್ಡ್ BPL ಇದ್ದಂಥವುಗಳನ್ನು ಅವಕ್ಕೆ APL ಅನ್ನಾಗಿ ಬದಲಾವಣೆ ಮಾಡಿದಂಥ ಸಾಕಷ್ಟು ಉದಾಹರಣೆಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ನಡೆದಿದೆ. ಅದೇ ರೀತಿಯಾಗಿ ನಾವು ಬಾಗಲಕೋಟೆ ನಗರದ ಏನು ಕಿಲ್ಲಾಗಲ್ಲಿಯ ಒಂದು ಓಣಿಯಲ್ಲಿ ನಾವೀಗ ಬಂದಿದ್ವಿ. ಇಲ್ಲಿ ಯಾವ ರೀತಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನೇರವಾಗಿ ನಾವೀಗ ಒಂದು BPL ಕಾರ್ಡ್ದಾರರಿಗೆ ಮಾತಾಡಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಈಗಾಗಲೇ BPL ಕಾರ್ಡ್ ಎಷ್ಟು ವರ್ಷಗಳಿಂದ ಹೊಂದಿದ್ರಿ? ನಿಮ್ಮದು ಕ್ಯಾನ್ಸಲ್ ಆಗಿದೆನಾ? ಹೌದು ಸರ್, 20-25 ವರ್ಷದಿಂದ ನಾವು BPL ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದೆ ಸರ್. ಅದು ಈಗ ರದ್ದಾಗೈತೆ ರೀ 1 ತಿಂಗಳಿಂದ. ಈಗ ನಮಗೆ ಭಾಳ ಸಮಸ್ಯೆ ಆಗಿಬಿಟ್ಟದೆ ಸರ್. ಅಲ್ಲ, ನಿಮ್ಮದು BPL ಕಾರ್ಡ್ ಮೊದಲಿಂದ ಇತ್ತು, ಈಗೂ ಇತ್ತು. ಅದನ್ನು ತಿಂಗಳ ನೀವೆಲ್ಲ ರೇಷನ್ ತಗೋತಿದ್ರಿ. ಈಗ ಬಂದಾಗೈತೆ ಅಂತಂದ್ಮೇಲೆ ಯಾರನ್ನಾರ ಕೇಳಿದ್ರ? ರೇಷನ್ ಅಂಗಡಿಯಾಗ ಹೋಗಿ ಕೇಳಿದವ್ರು ಸರ್. ಅವರು ನಿಮ್ಮದು ಕ್ಯಾನ್ಸಲ್ ಆಗೈತೆ, ನೀವು ಆಫೀಸ್ಗೆ ಹೋಗಿ ಕೇಳ್ರಿ ಅಂತೇಳಿ ಅಂದಾರೆ. ನೀವು ಆಫೀಸ್ಗೆ ಹೋಗಿ ಕೇಳಿದ ಮೇಲೆ ಏನು ಹೇಳಿದ್ರಲ್ಲಿ? ಆಫೀಸ್ಗೆ ಹೋಗಿ ಕೇಳಿದ ಕೂಡ ಅವರು ಇಲ್ಲ, ನಿಮ್ಮದು IT ರಿಟರ್ನ್ ಐತಿ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ, ಅದಕ್ಕೆ ನಿಮ್ಮದು ಕಾರ್ಡ್ ರದ್ದಾಗೈತಿ, ನೀವು ಅಪ್ಲಿಕೇಶನ್ ಕೊಡ್ರಿ, ಮುಂದೆ ವಿಚಾರ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲ, ಎಷ್ಟೋ ವರ್ಷಗಳಿಂದ ಬಳಸ್ತಿದ್ರಿ ನೀವು BPL ಕಾರ್ಡು. ಸಾಕಷ್ಟು ಈಗ ಈ ಒಂದು ಕಟಿಂಗ್ ಒಂದು ಇದನ್ನು ಉದ್ಯೋಗ ಮಾಡಿ ನೀವು ಮನೆಯನ್ನು ಸಾಗಿಸ್ತಿದ್ರಿ, ಹೌದಿಲ್ಲ? ಇವತ್ತಿನ ದಿವಸ ಅಕ್ಕಿ ಬರೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಹಾಗಾಗಿ ಮನೆ ಮಂದಿ ಎಲ್ಲ ತಿನ್ಕೊಂಡು ಆರಾಮಾಗಿದ್ರಿ. ಬಟ್ ಈ ರೀತಿ ಬಂದಾಗಿರೋದ್ರಿಂದ ಎಷ್ಟು ನಿಮಗೆ ಕಷ್ಟ ಆಗ್ತಾ ಇದೆ? ನಮಗೆ ಭಾಳ ಕಷ್ಟ ಆಗ್ತದೆ ಸರ್. ಇದು ಅಕ್ಕಿದು ಒಂದಲ್ಲ ಸರ್, ನಮಗೀಗ ಮಕ್ಕಳ ಶಿಕ್ಷಣ ಸಲುವಾಗಿ, ಆಮೇಲೆ ದವಾಖಾನಿದು, ಇದರೇ ಎಲ್ಲ ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಎಲ್ಲ ರೀತಿಯ ಸಮಸ್ಯೆ ಆಗೈತ್ರಿ. ಪೂರ್ತಿಯಾಗಿ ಸಮಸ್ಯೆ ಆಗಿದೆ. ಪೂರಾ ಸಮಸ್ಯೆ ಆಗೈತ್ರಿ. ಈಗ ಅಧಿಕಾರಿಗಳ ಹತ್ರ ನೀವು ಹೋಗಿ ಈ ಥರ ನಮ್ಮದು ಬಡವರಿದ್ದೀವಿ, ನಮ್ಮದು ಬಂದಾಗೈತಿ ಅಂತ ಹೇಳಿದಾಗ ಅವ್ರು ಏನು ಆಶ್ವಾಸನೆ ಕೊಟ್ಟರು ನಿಮಗೆ? ಅವರು ನಾವು ಮ್ಯಾಗ ಕಳಿಸ್ತೇವೆ, ಮ್ಯಾಗಿಂದ ಆದೇಶ ಬಂತಂದ್ರೆ ನಾವು ಮಾಡ್ತೇವೆ ಅಂತ ಹೇಳಂದ್ರಿ ಅವರು. ಏನು ಇವತ್ತಿನ ದಿವಸ ಸರ್ಕಾರದ ಅಧಿಕಾರಿಗಳು ಏನು ಸರ್ಕಾರದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬಂದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಸಾಕಷ್ಟು ಬಡವರ ಒಂದು BPL ಕಾರ್ಡ್ಗಳು ಕೂಡ APLಗೆ ಒಂದು ವರ್ಗಾವಣೆ ಆಗಿವೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾಗಲಕೋಟೆ ನಗರದಲ್ಲಿಯೂ ಕೂಡ ಕಡು ಬಡವರಾದಂಥ ಇವತ್ತಿನ ದಿವಸ ಕಟಿಂಗ್ ಏನು ಉದ್ಯೋಗ ಮಾಡ್ತಕ್ಕಂಥವರು ಕೂಡ ಇವರು IT ರಿಟರ್ನ್ ಮಾಡ್ತಾರೆ ಅನ್ನೋದರ ಮೇರೆಗೆ ಇವರ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿ APLಗೆ ವರ್ಗಾವಣೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈ ಒಂದು ಏನು BPL ಕಾರ್ಡ್ ದಾರರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನನ್ನ ಹೆಸರು ಅಶ್ವಿನಿ ಅಶೋಕ್ ಮಿರಜ್ಕರ್ ಅಂತ. ನಮ್ದು ಹೋದ ತಿಂಗಳದಿಂದ ರೇಷನ್ ಕಾರ್ಡ್ ಬಂದ್ ಆಗೈತೆ ರೀ. ಎಲ್ಲಿ ಹೋದ್ರೂ ತಹಸೀಲ್ದಾರ್ ಆಫೀಸ್ಗೂ ಹೋದ್ರಿ, ಇಲ್ಲ ಮಾಡಿ ಕೊಡ್ತೇವ್ರಿ, ಸ್ವಲ್ಪ ದಿನ ಹೋಗ್ಲಿ ಬರ್ರಿ ಅಂತಂದ್ರಿ ಅವ್ರು. ಬರ್ರಿ ನಾ ಆಯ್ತು ಬಿಡ್ರಿ ಅಂಥೇಳಿ ಈ ತಿಂಗಳು ಹೋಗಿದ್ದೇವ್ರಿ. ಇಲ್ರಿ ನಿಮ್ದು ಬಂದಾಗೈತೆ ರೀ, ಇನ್ನೂ ಚಾಲು ಆಗಿಲ್ಲ ಅಂತಂದ್ರಿ. ನಮ್ಗೆ ಬಂದಾಗಿ ಸಂಬಂಧ ಭಾಳ ತೊಂದರೆ ಆಗೈತೆ ರೀ. ನಮ್ಗೆ ತಿನ್ನೋದು ಅದು ಭಾಳ, ಎಲ್ಲಿ ಹೋದ್ರೂ ರೇಷನ್ ಕಾರ್ಡೇ ಕೇಳ್ತಾರೆ ರೀ ನಮ್ಗೆ.
ಅಲ್ಲ ಎಷ್ಟು ವರ್ಷದಿಂದ ತಗೋತೀರಿ ನೀವು ರೇಷನ್? ನಾವು 8 ವರ್ಷದಿಂದ ಆದ್ರಿ ತಗೋಕತ್ತೀವಿ ನಾವು ರೇಷನ್ ಕಾರ್ಡ್. ಅದರದಿಂತ್ರ ನಾವು ಎಲ್ಲಿ ಹೋದ್ರೂ ರೇಷನ್ ಕಾರ್ಡ್ ಬೇಕ್ರಿ ನಿಮ್ಗೆ. ರೇಷನ್ ಕಾರ್ಡ್ ಎಲ್ಲಿ ಸಾಲಿಗೆ ಹೋದ್ರು ಹುಡುಗರದ್ದು ರೇಷನ್ ಕಾರ್ಡ್ ಐತೇನೆ ಅಂತ ಕೇಳ್ತಾರೆ. ದವಾಖಾನಿಗೆ ಹೋದ್ರೂ ಐತೇನ ಅಂತ ಕೇಳ್ತಾರೆ ರೇಷನ್ ಕಾರ್ಡ್. ಅದರದಿಂತ್ರ ನಮ್ಗೆ ರೇಷನ್ ಕಾರ್ಡ್ ಅಷ್ಟು ಚಾಲೂ ಮಾಡಿಕೊಟ್ರೆ ಸಾಕು. ಈಗ ಎಷ್ಟು ಕಷ್ಟ ಆಗ್ತಾ ಇದೆ? ಕಷ್ಟ ಆಗ್ತಾ ಇದೆ ರೀ. ಹಾಂ ರೀ, ತಿನ್ನಾಕ್ನು ಅಕ್ಕಿ ಅಂಕ್ರಿ ಈಗಿಲ್ಲೇ ಇಲ್ರಿ ನಮ್ಮ ಮನ್ಯಾಗ ಅಕ್ಕಿ. ಈಗ ತಿನ್ನಾಕ ಹೊರಗಿನ ತಂದು ತಿಂತೇವ್ರಿ ನಾವು. ಹೋದ ತಿಂಗಳದಿಂತ್ರನ ಬಂದಾಗಿದ್ರಿ ನಮ್ದು. ಬಂದ ಆದಾಯದೊಳಗೆ ಜೀವನ ನಡೆಸೋದು ಕಷ್ಟ ಕಷ್ಟ ಐತ್ರಿ. ಬಂದು ಈಗಿಂದಿಂತ್ರ ಈಗ ಅಂಕ್ರಿ ಎಲ್ಲಾನು ತುಟ್ಟಿ ಆಗಿಬಿಟ್ಟೈತ್ರಿ. ತಂದು ಅಷ್ಟು ತಿನ್ನೋದು ಇದೊಂದು ಚಲೋ ಆಗಿತ್ತು ರೀ. ಇಷ್ಟರ ಅಕ್ಕಿ ಬರ್ತಿದ್ದು ಬಿಡು ತಿಂತೇವಂತ ಅಂತಿದ್ದೇವ್ರಿ. ಈಗ ಅದನ್ನೂ ಬಂದಾಗೈತ್ರಿ. ನೋಡ್ರಿ ಏನು ಮಾಡ್ತೀರಿ ನೀವು, ಚಾಲೂ ಮಾಡಿಕೊಡಂತ ಅಷ್ಟೇ ಬಿಡ್ಕೋದ್ರಿ ನಾವು. ಒಟ್ಟು ಸರ್ಕಾರದವ್ರು ಬಡವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಹೆಲ್ಪ್ ಆಗಲಿ ರೀ. ಸರ್ಕಾರದಿಂತ್ರ ಸ್ವಲ್ಪ ಹೆಲ್ಪ್ ಆದ್ರೆ ಸಾಕ್ರಿ ಅಷ್ಟೇ. ರೇಷನ್ ಅಕ್ಕಿ ಅದು ಎಲ್ಲ ಕೊಡ್ತಿದ್ರಿ ಬಿಡ್ರಿ. ಆದರೂ ಅಷ್ಟು ಬರೋದು ಬಂದಾಗಿತ್ಲ ರೀ. ನಮ್ಗೆ ಭಾಳ ತ್ರಾಸ ಆಗೈತ್ರಿ ನಮ್ಗೆ. ಎಷ್ಟು ತಿಂಗಳಾತ್ರಿ ಬಂದಾಗ? ಹೋದ ತಿಂಗಳು ಬಂದಾಗಿದ್ರಿ ನಮ್ಗೆ. 2 ತಿಂಗಳಾಯ್ತು. 2 ತಿಂಗಳಾತ್ರಿ. ಭಾಳ ಕಷ್ಟ ಆಗೈತೆ. ಕಷ್ಟ ಆಗೈತ್ರಿ. ಸರ್ ಕಡೆ ಹೋದ್ರೆ ಏನಂತಾರೆ? ಏನಿಲ್ಲ ಮಾಡಿಕೊಡ್ತೇವ್ರಿ ಬರ್ರಿ ಅಂತ ಹಂಗೆ ಅಂತಾರೆ ಅವ್ರು ಅಷ್ಟೇ. ಇನ್ನೂ ಆಗಿಲ್ರಿ. ಹೋದ ತಿಂಗಳನ್ನ ಹೋಗಿ ಬಂದಿದ್ದೇವೆ ರೀ. ನಮಗೆ ರೇಷನ್ ಕಾರ್ಡ್ ಬಂದಾಗೈತೆ ಸರ್. ಹೋದ ತಿಂಗಳದಾಗಿಂದ ಬಂದಾಗೈತೆ ರೀ. ನಮಗೆಲ್ಲ ರೀತಿ ಭಾಳ ತೊಂದರೆ ಆಗತೈತೆ ರೀ. ನಾವು ಸಣ್ಣ ಬಿಸ್ನೆಸ್ದವ್ರು ರೀ. ನಾವು ಕಟಿಂಗ್ ಅಂಗಡಿಯಾಗ ಕೆಲಸ ಮಾಡ್ಕೇರಿ ಉಪಜೀವನ ಮಾಡೋರು. ಅದರಲ್ಲಿಂದ ನಮ್ಗೆ ರೇಷನ್ ಕಾರ್ಡ್ಲಿಂದ ಹೆಲ್ಪ್ ಇತ್ತು. ಈಗ ಮಕ್ಕಳು ವಿದ್ಯಾಭ್ಯಾಸದ ಸಲುವಾಗಿ ಆಯಿತು, ದವಾಖಾನಿದಾಯ್ತು, ಎಲ್ಲ ರೀತಿ ನಮಗೆ ತೊಂದರೆ ಆಗೈತೆ ರೀ. ನಾವು ಯಾವುದೇ IT ರಿಟರ್ನ್ಸ್ ಕಟ್ಟಂಗಿಲ್ಲ ರೀ. ನಾವು ಎಲ್ಲಿಂದ ಕಟ್ಟೋಣ್ರಿ? ನಾವು ಸಣ್ಣ ವ್ಯಾಪಾರಸ್ಥರು. ಸಣ್ಣ ಉದ್ಯೋಗದಿಂದ ನಾವು IT ರಿಟರ್ನ್ಸ್ ಎಲ್ಲಿದ್ದು ಕಟ್ಟೋಣ? ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಕಟ್ಟೋಣ? ಈ ಹೊಟ್ಟೆ ತುಂಬಿಸೋದ ವಜ್ಜೆ ಆಗಿಬಿಟ್ಟೈತೆ ರೀ. ಬಾಡಿಗೆ ಕಟ್ಟಿ, ಅಂಗಡಿ ಬಾಡಿಗೆ, ಮನೆ ಬಾಡಿಗೆ, ಎಲ್ಲ ರೀತಿ ಬಾಡಿಗೆ ಕಟ್ಟಿ ಜೀವನ ನಡೆಸೋದು ಭಾಳ ಕಷ್ಟ ಆಗೈತೆ ರೀ. ಅದಕ್ಕೇನೈತೆ ಅಧಿಕಾರಿಗಳು ನೀವು IT ರಿಟರ್ನ್ಸ್ ಬಂದೈತೆ ನಿಮ್ಮದು, ಟ್ಯಾಕ್ಸ್ ಕಟ್ತೀರಿ ಅಂತೇಳಿ ಬಂದ್ ಮಾಡ್ಯಾರ ಅಂತ ಹೇಳಿದಾರೆ. ಆದ್ರೆ ನಾವು ಟ್ಯಾಕ್ಸ್ ಆಫೀಸಿಗೆ ಹೋಗಿ ಎಲ್ಲ ಏನೂ ಇಲ್ಲ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟರು ಇಲ್ಲಿ. ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ಹಚ್ಚಿ ತಹಸೀಲ್ದಾರ್ ಆಫೀಸಿಗೆ ಅಪ್ಲಿಕೇಶನ್ ಕೊಟ್ಟಿವ್ರಿ. ಅವ್ರು ಏನೈತಿ ಇಂದ ಬಾ ನಾಳೆ ಬಾ ಮ್ಯಾಲಿಂದ ಆದೇಶ ಬಂದಾಗ ನಾವು ಚಲೋ ಮಾಡ್ತೇವೆ, ಅಲ್ಲಿ ಮಟ್ಟ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳಿದ್ರು ರೀ ಆಫೀಸರ್ಸ್. ನನ್ನ ಹೆಸರು ಹನುಮಂತ ಬಸಪ್ಪ ಹಡಪದ್ರಿ.